ಬೆಂಗಳೂರಿನಲ್ಲಿ ತೀವ್ರಗೊಂಡ ಜಲಕ್ಷಾಮ. ಈ ಸಲ ನಿಧಾನವಾಗಿ ಕರೆಂಟ್ ಬಿಲ್ ಕಟ್ಟಿದ್ರೂ ಕೂಡ ಬರಲ್ಲ ಬಡ್ಡಿ. ಯಾಕೀಗೆ ಅಂತ ಬನ್ನಿ ಡೀಟೇಲ್ಸ್ ನೋಡೋಣ. ಮಾರ್ಚ್ 1ರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 23 ದಿನಗಳು ಕಳೆದಿದೆ. ಆದರೆ ಈವರೆಗೂ ಬಾಂಬರ್ ಮಾತ್ರ ಪತ್ತೆಯಾಗಿಲ್ಲ. ಬಾಂಬರ್ ಯಾರು ಅನ್ನೋದರ ಬಗ್ಗೆ ಎನ್ಐಎಗೆ ಮಹತ್ವದ ಸುಳಿವು ಸಿಕ್ಕಿದೆ. ರಾಮೇಶ್ವರಂ ಕೆಫೆ ಬಾಂಬರ್ ಜಾಡು ಹಿಡಿದು ಎನ್ಐಎಗೆ ಚೆನ್ನೈ ಲಿಂಕ್ ಸಿಕ್ಕಿದೆ. ತಮಿಳುನಾಡಿನಿಂದ ಬಂದು ಬಾಂಬ್ ಬಿಟ್ಟು ಶಂಕಿತ ಪರಾರಿಯಾಗಿದ್ದಾನೆ. ಸ್ಫೋಟಕ್ಕೂ ಮುಂಚೆ ಶಂಕಿತ 2 ತಿಂಗಳು ತಮಿಳುನಾಡಲ್ಲಿ ಉಳಿದಿದ್ದ. ಶಂಕಿತನ ಜೊತೆಗೆ ಮತ್ತೋರ್ವ ವ್ಯಕ್ತಿ ಕೂಡ ಇತ್ತ ಅನ್ನೋದು ತಿಳಿದು ಬಂದಿದೆ. ಹೀಗೆ ಸ್ಫೋಟಕ್ಕೂ ಮುನ್ನ ಓಡಾಡಿದ್ದ ಶಂಕಿತನ ಜಾಡನ್ನ ಎನ್ಐಎ ಕಲೆ ಹಾಕಿದೆ. ಈ ವೇಳೆ ಶಂಕಿತ ತಮಿಳುನಾಡಿನಿಂದ ಬಂದಿರುವುದು ಪತ್ತೆಯಾಗಿದೆ. ಶಂಕಿತ ಧರಿಸಿದ್ದ ಟೋಪಿಯ ಮೂಲವನ್ನ ಕೂಡ ಎನ್ಐಎ ಪತ್ತೆ ಹಚ್ಚಿದೆ. ಶಂಕಿತ ಧರಿಸಿದ ಟೋಪಿಯನ್ನ ತಮಿಳುನಾಡಿನ ಮಾಲ್ ಒಂದರಲ್ಲಿ ಖರೀದಿ ಮಾಡಿದ್ದಾನೆ. ಖರೀದಿ ವೇಳೆ ಮುಖಚೆಹರೆ ಸಮೇತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಪತ್ತೆಯಾದ ಕ್ಯಾಪ್ನಲ್ಲಿ ಶಂಕಿತನ ಕೂದಲು ಕೂಡ ಸಿಕ್ಕಿದೆ. ಕೂದಲು ಆಧರಿಸಿ ಡಿಎನ್ಎ ಟೆಸ್ಟ್ ಕೂಡ ಒಳಪಡಿಸಲಾಗಿದೆ. ಒಟ್ನಲ್ಲಿ ಎನ್ಐಎ ತನಿಖೆ ವೇಳೆ ಇಬ್ಬರು ಶಿವಮೊಗ್ಗ ಜಿಲ್ಲೆಯ ಮುಸಾವಿರ್ ಹುಸೇನ್ ಶಬೀದ್ ಎಂಬ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಈ ಮೋಸ್ಟ್ ವಾಂಟೆಡ್ ಉಗ್ರ 2019ರಿಂದ ಬೇಕಾಗಿದ್ದಾನೆ. 2023ರ ಮಾರ್ಚ್ ಜುಲೈನಲ್ಲಿ ಮಹಾರಾಷ್ಟ್ರದಲ್ಲಿದ್ದ. ಜುಲೈ ಹಾಗೂ ಡಿಸೆಂಬರ್ನವರೆಗೂ ಕರ್ನಾಟಕದಲ್ಲಿ ಇದ್ದ. 2024 ಜನವರಿಯಲ್ಲಿ ಕೇರಳದಲ್ಲಿದ್ದ. ಫೆಬ್ರವರಿಯಲ್ಲಿ ತಮಿಳುನಾಡಲ್ಲಿದ್ದ. ಮಾರ್ಚ್ನಲ್ಲಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಬಂದಿದ್ದ ಎಂಬ ಮಾಹಿತಿ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನದಲ್ಲಿ ಮತ್ತೆ ಧರ್ಮದಂಗಲ್ ಆರಂಭಗೊಂಡಿದೆ. ಮಂಗಳೂರಿನ ಮುಲ್ಕಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಾಳೆಯಿಂದ ಜಾತ್ರಾ ಮಹೋತ್ಸವ ಆರಂಭವಾಗಲಿದೆ. ಇಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡದಂತೆ ಆಗ್ರಹ ಕೇಳಿಬಂದಿದೆ. ಸನಾತನ ಹಿಂದೂ ಜಾತ್ರಾ ವ್ಯಾಪಾರಸ್ಥರ ಸಂಘ ಬಪ್ಪನಾಡು ದೇವಸ್ಥಾನದ ಆಡಳಿತ ಮಂಡಳಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಕ್ಷೇತ್ರದ 150 ಮೀಟರ್ ಒಳಗೆ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಒತ್ತಾಯಿಸಲಾಗಿದೆ. ದೇವಸ್ಥಾನದ ಹೊರಗಿನ ಸರ್ಕಾರಿ ಜಾಗದಲ್ಲಿ ಅನ್ಯ ಧರ್ಮೀಯರು ವ್ಯಾಪಾರ ಮಾಡಲಿಕ್ಕೆ ತಕರಾರಿಲ್ಲ. ಆದರೆ ಊರಿನ ಜನ ಅಲ್ಲೂ ಕೂಡ ತೊಂದರೆ ಮಾಡಿದರೆ ನಾವು ಹೊಣೆಗಾರರಲ್ಲ ಅಂಥೇಳಿ ಸಂಘದ ಅಧ್ಯಕ್ಷ ಹೇಳಿದ್ದಾರೆ. ಹಿಂದೂ ಸಮಾಜಕ್ಕೆ ತೊಂದರೆ ಮಾಡಿದ ಕಾರಣಕ್ಕೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂದೆ ಎಲ್ಲ ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ವ್ಯಾಪಾರ ನಡೆಸಿದ್ವಿ. ಹಿಂದೂ ದೇವಸ್ಥಾನದಲ್ಲಿ ಹಿಂದೂಗಳ ಹಕ್ಕನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಆವರಿಸಿದೆ. ದಿನೇ ದಿನೇ ಹನಿ ನೀರಿಗೂ ಕೂಡ ತಾತ್ವಾರ ಎದುರಾಗಿದೆ. ಬೆಂಗಳೂರಿನಲ್ಲಿ ಜೀವಜಲಕ್ಕಾಗಿ ಹಾಹಾಕಾರ ಮತ್ತಷ್ಟು ಉಲ್ಬಣಗೊಂಡಿದೆ. ಕಾರ್ಖಾನೆ, ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ನೀರಿನ ಅಭಾವ ಉಂಟಾಗಿದೆ. ನೀರಿಲ್ಲದೆ ಕೆಂಗೇರಿ ಭಾಗದ ಬಹುತೇಕ ಕಾರ್ಖಾನೆಗಳು ಕ್ಲೋಸ್ ಆಗಿವೆ. ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲೂ ಕೂಡ ನೀರಿಲ್ಲದಂತಾಗಿದೆ. ಕೆಆರ್ಪುರಂ, ಮಹದೇವಪುರದಲ್ಲಿ ಆರ್ಒ ಪ್ಲಾಂಟ್ಗಳ ಮುಂದೆ ಕ್ಯಾನನ್ನು ಹಿಡಿದು ಜನರು ಸರತಿ ಸಾಲಿನಲ್ಲಿ ನಿಲ್ತಿದ್ದಾರೆ. ಶ್ರೀರಾಂಪುರದಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸ್ತಾ ಇದ್ದು, ಪೀಳಮ್ಮ ಗಾರ್ಡನ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದೆ. 2 ತಿಂಗಳಿನಿಂದ ಘಟಕ ಕೆಟ್ಟಿದ್ದು ಕ್ಯಾನ್, ಬಕೆಟ್, ಬಿಂದಿಗೆಯನ್ನು ಹಿಡಿದು ಜನ ನೀರಿಗಾಗಿ ಪರದಾಡುವಂತಾಗಿದೆ. ಇನ್ನು ಸಸ್ಯಕಾಶಿ ಲಾಲ್ಬಾಗ್ನಲ್ಲೂ ಕೂಡ ನೀರಿನ ಅಭಾವದ ಬಿಸಿ ತಟ್ಟಿದೆ. ಲಾಲ್ಬಾಗ್ನಲ್ಲಿರುವಂತಹ ಮರಗಳಿಗೆ ನೀರು ಪೂರೈಕೆಗೆ ಪರದಾಡುವಂತಾಗಿದೆ. ಇನ್ನು ರಾಜ್ಯ ಸರ್ಕಾರದಿಂದ ಅಪಾರ್ಟ್ಮೆಂಟ್ಗಳಿಗೆ ಕಟ್ಟುನಿಟ್ಟಿನ ನಿಯಮವನ್ನು ಜಾರಿಗೊಳಿಸಲಾಗಿದೆ. ನೀರಿನ ಬಳಕೆ, ಶುದ್ಧೀಕರಣ ಮತ್ತು ಮರುಬಳಕೆಯ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಜಲಕ್ಷಾಮದ ಹಿನ್ನೆಲೆಯಲ್ಲಿ ಸರ್ಕಾರ ಟ್ಯಾಂಕರ್ಗಳಿಗೆ ದರವನ್ನು ನಿಗದಿ ಮಾಡಿದೆ. 16,000 ಲೀಟರ್ಗೆ 12,000 ರೂಪಾಯಿ, 23,000 ಲೀಟರ್ಗೆ 15,400 ರೂಪಾಯಿ, 30,000 ಲೀಟರ್ಗೆ 17,900 ರೂಪಾಯಿಯನ್ನ ದರ ನಿಗದಿ ಮಾಡಲಾಗಿದೆ. ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಈ ತಿಂಗಳ ವಿದ್ಯುತ್ ಬಿಲ್ ಪಾವತಿ ಮಾಡೋದು ತಡವಾದ್ರೂ ಬಡ್ಡಿ ವಿಧಿಸೋದಿಲ್ಲ ಅಂತ ಇಂಧನ ಇಲಾಖೆ ಪ್ರಕಟ ಹೊರಡಿಸಿದೆ. ಸಾಫ್ಟ್ವೇರ್ ಉನ್ನತೀಕರಣದ ಸಲುವಾಗಿ ಎಲ್ಲ 5 ಎಸ್ಕಾಂಗಳ ನಗರ ಪ್ರದೇಶಗಳ ಆನ್ಲೈನ್ ವಿದ್ಯುತ್ ಸೇವೆ ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಆನ್ಲೈನ್ ವಿದ್ಯುತ್ ಸೇವೆಗಳು ಪುನರಾರಂಭಗೊಂಡಿದ್ದು, ಈ ತಿಂಗಳ 30ರ ಒಳಗೆ ಎಲ್ಲ ಆನ್ಲೈನ್ ಸೇವೆಗಳು ಯಥಾಸ್ಥಿತಿಗೆ ಬರಲಿದೆ ಅಂತ ಇಂಧನ ಇಲಾಖೆ ತಿಳಿಸಿದೆ. ಸಾಫ್ಟ್ವೇರ್ ಉನ್ನತೀಕರಣ ಸಂದರ್ಭದಲ್ಲಿ ವಿದ್ಯುತ್ ಬಿಲ್ ವಿಳಂಬ ಪಾವತಿಗೆ ಬಡ್ಡಿ ವಿಧಿಸುವುದಿಲ್ಲ ಹಾಗೂ ಈ ಸಂದರ್ಭದಲ್ಲಿ ಬಿಲ್ ಪಾವತಿ ಮಾಡದೇ ಇದ್ರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಿಲ್ಲ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಕಳೆದ 10 ದಿನಗಳಿಂದ ಆನ್ಲೈನ್ ಸೇವೆ ವ್ಯತ್ಯಯವಾಗಿದ್ದರಿಂದ ಗ್ರಾಹಕರು ಕಳೆದ 2 ದಿನಗಳಿಂದ ಒಂದೇ ಬಾರಿ ವಿದ್ಯುತ್ ಬಿಲ್ ಪಾವತಿಸೋಕೆ ಕೌಂಟರ್ಗಳಿಗೆ ಬಂದಿದ್ದರಿಂದ ಸರ್ವರ್ ಓವರ್ಲೋಡ್ ಆಗಿ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಹೀಗಾಗಿ ವಿಳಂಬ ವಿದ್ಯುತ್ ಬಿಲ್ ಪಾವತಿಗೆ ಯಾವುದೇ ದಂಡ ಅಥವಾ ಬಡ್ಡಿ ವಿಧಿಸದೇ ಇರೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಇಂಧನ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೋಲಾರ ಗಡಿಯಲ್ಲಿ ಕಾಡಾನೆಗಳು ಮತ್ತೆ ಪ್ರತ್ಯಕ್ಷವಾಗಿದೆ. ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕನುವನಹಳ್ಳಿ ಗಡಿಯಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡಿದ್ದು ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ಅರಣ್ಯ ಇಲಾಖೆ ಅಳವಡಿಸಿದ್ದ ಸೋಲಾರ್ ಫೆನ್ಸಿಂಗ್ ಕಂಬಗಳನ್ನ ಕಾಡಾನೆಗಳು ಕೆಡವಿ ಹೋಗಿದೆ. ಜೊತೆಗೆ ಚತ್ತಗುಟ್ಟಹಳ್ಳಿ ರೈತರ ರಾಗಿ ಬೆಳೆ ಕೂಡ ನಾಶ ಆಗಿದೆ. ಬೇಸಿಗೆಯಲ್ಲಿ ನೀರು, ಆಹಾರ ಅರಸಿ ಗ್ರಾಮಗಳತ್ತ ಬರ್ತಾ ಇರುವ ಕಾಡಾನೆಗಳನ್ನ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇನ್ನು ಕೊಡಗಿನಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿಯಾಗಿದೆ. ತೋಟಕ್ಕೆ ತೆರಳಿದ ಸಂದರ್ಭದಲ್ಲಿ ಕಾಡಾನೆಗಳು ದಿಢೀರಂತ ದಾಳಿ ಮಾಡಿದ್ದು 59 ವರ್ಷದ ರಾಜದೇವಯ್ಯ ಎಂಬಾತ ಸಾವನ್ನಪ್ಪಿದ್ದಾನೆ. ಮಡಿಕೇರಿ ತಾಲೂಕಿನ ನಾಲಾಡಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ದುರ್ಘಟನೆ ನಡೆದಿದೆ. ಮೃತ ರಾಜದೇವಯ್ಯ ಅವರ ತೋಟದಲ್ಲಿ 3 ಕಾಡಾನೆಗಳು ಬೀಡುಬಿಟ್ಟಿದೆ.
ರಾಯಚೂರಿನ ಸಿಂಧನೂರು ತಾಲೂಕಿನ ಕೊಪ್ಪಳ ಕ್ಯಾಂಪ್ನಲ್ಲಿ ದಿನಾಂಕ ಮುಗಿದ ಔಷಧಿ ಸೇವಿಸಿ 10 ಕುರಿಗಳು ಸಾವನ್ನಪ್ಪಿದ್ದು 100ಕ್ಕೂ ಹೆಚ್ಚು ಕುರಿಗಳು ಅಸ್ವಸ್ಥವಾಗಿದೆ. ಕುರಿಗಳು ಉತ್ತಮವಾಗಿ ಆಹಾರ ಸೇವಿಸೋಕೆ ಹಾಗೂ ದಷ್ಟಪುಷ್ಟವಾಗೋಕೆ ನೀಡಿದ ಔಷಧಿ ವಿಷವಾಗಿದೆ. ಉಚಿತವಾಗಿ ನೀಡಬೇಕಾದ ಔಷಧಿಯನ್ನ 21,000 ರೂಪಾಯಿ ಲಂಚ ಪಡೆದು ಅವಧಿ ಮೀರಿದ ಔಷಧಿ ನೀಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಶು ಆಸ್ಪತ್ರೆ ಹಿರಿಯ ಅಧೀಕ್ಷಕ ರಾಮ್ ನಾಯಕ್ ವಿರುದ್ಧ ಕುರಿ ಮಾಲೀಕರು ದೂರು ದಾಖಲಿಸಿದ್ದಾರೆ. ಸುಮಾರು 5 ಲಕ್ಷ ರೂಪಾಯಿ ಮೌಲ್ಯದ ಕುರಿಗಳು ಸಾವನ್ನಪ್ಪಿದೆ. ಕುರಿ ಸಾವಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಸಿಂಧನೂರು ತಾಲೂಕಿನ ಪಶು ಆಸ್ಪತ್ರೆ ಮುಂದೆ ಕುರಿ ಮಾಲೀಕ ಪ್ರತಿಭಟನೆ ಮಾಡಿದರು. ಇನ್ನು ಬೆಂಗಳೂರಿನ ಸಂಸ್ಕರಿತ ತ್ಯಾಜ್ಯ ನೀರು ಹರಿಸುವ ಎಚ್ಎನ್ ವ್ಯಾಲಿ ಯೋಜನೆಯಿಂದ ತುಂಬಿ ತುಳುಕ್ತಾ ಇರುವ ಚಿಕ್ಕಬಳ್ಳಾಪುರ ನಗರದ ಕಂದಾವರ ಹಾಗೂ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ಆಗಿದೆ. ಎಚ್ಎನ್ ವ್ಯಾಲಿ ಯೋಜನೆಯಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ನೀರು ಹರಿಸುವಂತೆ ಬಹಳಷ್ಟು ಬೇಡಿಕೆ ಇಟ್ಟಿದ್ರೂ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಕೇವಲ 2 ಹಂತದ ಶುದ್ಧೀಕರಣ ಮಾತ್ರ ಮಾಡಿ ಕೆರೆಗಳಿಗೆ ನೀರು ಹರಿಸಲಾಗ್ತಾ ಇದೆ. ಹೀಗಾಗಿ ಮೀನುಗಳು ಸಾವನ್ನಪ್ಪಿದೆ ಅಂತ ಆರೋಪಿಸಲಾಗಿದೆ.